ನಿಮ್ಗೆ ಯಾರು ಬಂದು ಈ ತರ ಘಟನೆ ಆಯ್ತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲಲ್ಲ ನಿಮ್ಮ ಸರ್ಕಾರಕ್ಕೆ? ಯಾರು ಮಂತ್ರಿಗಳು ಬರಬೇಕಾಯ್ತಲ್ಲ. ಈ ತರ ದೇಶ ದ್ರೋಹದ ಘಟನೆ ನಡೆದಾಗ ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯ್ತು, ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು. ಯಾರು ಎತ್ತಿದ್ದೀರಾ? ಯಾರು ಬರಲಿಲ್ಲ. ಅಂದ್ರೆ ಅರ್ಥ ಏನು? ನಮ್ಮ ಸದಸ್ಯರು ಹೇಳಿದ್ರು ನಿಮ್ದು ಬೆಂಬಲ ಆಯ್ತು. ನಾನೇನು ಹೇಳಕ್ ಹೋಗಲ್ಲ. ಅಂದ್ರೆ ಯಾಕೆ ತಡಿತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ? ಯಾರು ಒತ್ತಡ ಇದೆ? ಒಂದು ಸಭೆನೂ ಮಾಡಿಲ್ಲಲ್ಲ ನೀವು. ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ. ಗಾಂಭೀರ್ಯ ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ. ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ. ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗೂ ಕೂಡ ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಈ ಥರದ ದೇಶದ್ರೋಹ ಮಾಡ್ತಕ್ಕಂಥ KFD ಇರ್ಬೋದು, PFI ಇರ್ಬೋದು, ಮಾಡಬಾರ್ದು, ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ. ನೀವು ತಿಳ್ಕೊಂಡಿರ್ಬೋದು, ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ಅವ್ರು ನಮಗೇ ಓಟ್ ಹಾಕ್ತಾರೆ, ನಮಗೆ ಗೆಲ್ಲಿಸ್ತಾರೆ. ಯತ್ನಾಳ್ ಹೇಳಿದ್ರು JDSಗೆ ಆಗ್ತಾ ಇದ್ರು ಬಿಟ್ಬಿಡು ಅಂತ. ನೀವು ತಿಳ್ಕೊಂಡಿದ್ದೀರಾ? ಯಾಕೆ ಕೊಲೆ ಮಾಡಿದ್ರು? ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು? ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ. ಮಚ್ಚಲ್ಲಿ ಹೊಡೆದ್ರು. ಇನ್ನೊಂದು ಸಣ್ಣ ಒಂದು MM ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ. ಹೊಡೆದವ್ರು ಯಾರು? KFD ಅವರು. ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾದಲ್ಲ. ಅದೇ ಸ್ಥಿತಿನೇ ಕಾಂಗ್ರೆಸ್ ಅವ್ರಿಗಾಗೋದು. ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ. ಎಚ್ಚರಿಕೆ ಇರಿ. ಅತಿಯಾದಂಥ ವ್ಯಾಮೋಹ ಬೇಡ. ಅತಿಯಾದಂಥ ವ್ಯಾಮೋಹ ಮಾಡ. ನೀವು ಹೆಂಗೆ ಕಣ್ಣೆ ಮಾಡ್ತೀರಿ ಹಂಗೆ ಇವರು ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ. ಅವ್ನು ಮಾಡಲೇ ಇಲ್ಲ. ಅವರು ಇನ್ನೂವರೆಗೂ ಮಾಡಲಿಲ್ಲ. ಇನ್ನೂ ಮಾಧ್ಯಮದ ಮೇಲೆ ರೋಪ ಆಗ್ತಾನೆ ಇದ್ದಾರೆ. ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ. ನಿಮ್ಮ ದೇಶಭಕ್ತಿ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡೋದೇ ಇಲ್ಲ. ನೀವು ಮಾಡೋದೇ ಇಲ್ಲ, ಯಾವತ್ತೂ ಮಾಡೋದೇ ಇಲ್ಲ. ಆದರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ. ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ. ಇಂಥ ವ್ಯಕ್ತಿಗಳು ರಾಜ್ಯಸಭೆಗೆ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ? ಇಂಥವ್ರನ್ನ ಹಿಂಗೆ ನಾನು ಹೇಳ್ದೆ ರಿಯಾಕ್ಷನ್ ಮಾಡ್ಬೇಕಾಯ್ತು. ಅವನು ಇಮಿಡಿಯೇಟ್ ಮಾಡ್ಬೇಕಾಯ್ತು. ಯಾಕೆ ಮಾಡಲಿಲ್ಲ? ನೀವು ಮಾಡಲಿಲ್ಲ ಅಧ್ಯಕ್ಷರೇ? ರಿಯಾಕ್ಷನ್ ಆದಾಗ ನಿಮಗೆ FSIL ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳ್ಳಲ್ವ ನೀವು? ನೀವೇನು ಹೇಳ್ತಿದ್ದೀರಿ? FSIL ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಅಂತ. CC ಕ್ಯಾಮ್ರಾದಲ್ಲಿ 16 ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳಕ್ ತಯಾರಿಲ್ಲ ನೀವು ಅಂತಂದ್ರೆ FSIL ರಿಪೋರ್ಟ್ ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಅಥವಾ ಒಂದು ವಾರ ಬಿಟ್ಟು ಬರುತ್ತೆ. ಅಲ್ಲಿ ತನಕ ರಾಜಾರೋಷ ಓಡಾಡ್ಕೊಂಡಿರೋದಾ? ನೀವು ಯಾರನ್ನು ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಳಿಕ್ ತಯಾರಿಲ್ಲ ಅಂದ್ರೆ ನಿಮ್ ಉದ್ದೇಶ ಏನು? ನಿಮ್ ದೇಶಭಕ್ತಿ ಬಗ್ಗೆ, ನಿಮ್ ಖಡಕ್ಕಿನ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ವಿಚಾರಣೆಗೆ ಒಬ್ಬರನ್ನು ತಗೊಳ್ಳಿಕ್ ತಯಾರಿಲ್ಲ ಹೆಂಗೆ ವಿಚಾರಣೆ? FSIL ರಿಪೋರ್ಟ್ ಯಾವಾಗ ಬರುತ್ತೆ? FSIL ರಿಪೋರ್ಟ್ ಬರೋ ತನಕ ನಾವು ಆರಾಮಾಗಿರ್ಬೇಕಾ? ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನು. ನೀವು ವಿಚಾರಣೆಗೆ ಒಳಪಡಿಸಕ್ಕೂ ಯಾರನ್ನೂ ತಯಾರಿಲ್ಲ, ಒಬ್ಬರನ್ನು ಇಟ್ಕೊಂಬರಕ್ ತಯಾರಿಲ್ಲ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದೆಯಾ? ಅದು ಆ ಡಿಪಾರ್ಟ್ಮೆಂಟ್ ಇನ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ? ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇದರಲ್ಲಿ ಪೂರ್ತಿ ಡೌಟ್ ಕಾಣ್ತಾ ಇರುವಂಥದ್ದು, ಇಷ್ಟೆಲ್ಲ ಘಟನೆ ಆಗಿ ನೆನ್ನೆ ಪೂರ್ತಿ ಮಾಧ್ಯಮ ಬೇರೆ ಏನು ಬಿತ್ತರ ಆಗಿರೋದು ನಾನು ನೋಡಿಲ್ಲ. ಇದೇ ಬಿತ್ತರ ಆಗಿದೆ. ಇವತ್ತು ಇದನ್ನೇ ಎಲ್ಲ ಮಾಧ್ಯಮ ಪತ್ರಿಕೆಯನ್ನು ಬಿತ್ತರ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನಪ್ಪ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ನಮಗೆ ಒಂದು ಆತ್ಮಗೌರವ ಇದೆ. ನಮಗೆ ಸರ್ಕಾರಕ್ಕೆ ನಾವೊಂದು ಸಭೆ ಮಾಡಬೇಕಾಯ್ತು. ಕೂಡಲೇ ಒಂದು ಸಭೆ ಕರೆದು ಒಂದು 10-15 ಜನ ಕ್ಯಾಬಿನೆಟ್ ಮೀಟಿಂಗ್ ಕರೆದಾದ್ರೂ ಮಾಡಿದ್ರು ಇದಕ್ಕೊಂದು ಗೌರವ ಇರ್ತಾ ಇತ್ತು. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಒಂದು ಸಭೆ ಕರೆದು ಹಿಂಗೆಲ್ಲ ಆಯ್ತಲ್ಲ, ಭದ್ರತೆ ಬಗ್ಗೆ ಏನು ಜನ ಯೋಚನೆ ಮಾಡ್ತಾರೆ. ಎಲ್ಲೋ ಯಾವುದೋ ಹಳ್ಳಿಯಲ್ಲಾಗಿದ್ರೆ ಏನೋ ಪರವಾಗಿಲ್ಲ ಬಿಡಪ್ಪ ಅಂತ. ಇದು ಹೃದಯ, 7 ಕೋಟಿ ಕನ್ನಡಿಗರ ಹೃದಯ ಇರುವಂಥ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ, ಕಾನೂನು ಸುವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಇರೋವಂಥ ಒಂದು ಸ್ಥಳ. ಇದು ಪವಿತ್ರವಾದಂಥ ಸ್ಥಳ. ಈ ಪವಿತ್ರ ಸ್ಥಳವನ್ನು ಇವತ್ತು ಅಪವಿತ್ರ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ. ಯಾವ ಗೌರವದಿಂದ ನಾವು ಇಲ್ಲಿ ಕೂತ್ಕೊಬೇಕು? ಇನ್ಮೇಲೆ ಏನು ಮರ್ಯಾದೆ ಇದೆ ನಮಗೆ ಇಲ್ಲಿ ಕೂತ್ಕೊಳಕ್ಕೆ? ನಮಗೆ ಏನು ಅಧಿಕಾರ ಇದೆ ಕೂತ್ಕೊಳಕ್ಕೆ?
ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ ಸತ್ರು ಒಂದೇ. ನಾವು ಯಾಕೆ ಬದುಕಿರ್ಬೇಕು? ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಒಂದೇ ಒಂದು ಕ್ಷಣನೂ ಕೂತ್ಕೊಂಬಾರ್ದು. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾನು ನೀವು ಹೋಗೋಣ. ನಿಮ್ ಬದ್ಧತೆ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ವಿಚಾರಣೆಗೆ ಯಾರು ತಗೊಳ್ಳಿಲ್ಲ. ಏನ್ FIR ಮಾಡಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವ ಸೆಕ್ಷನ್ ಹಾಕಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವುದೂ ಸದನದಲ್ಲಿ ಹೇಳಲ್ಲ. ನನಗೆ ಬಹಳ ಬದ್ಧತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಕೊಳಕ್ಕಾಗತ್ತೆ? ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಐ ಕೆನಾಟ್ ಡಿಸ್ಕ್ಲೋಸ್ ಆಲ್ ದಟ್. ಅವರು ಗೃಹ ಸಚಿವರು ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅಶ್ವಥ್ ನಾರಾಯಣ್ ಇಲ್ಲಿ ಇಟ್ಟಿರ್ತೀನಿ ಬಿಡಿ. ಸುನಿಲ್ ಅವರ ಡಾಕ್ಯುಮೆಂಟ್ ಅಲ್ಲಿ ಕೊಡಿ. ಏನ್ ಮಾಡ್ತಾರೆ? ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.